ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸಂಚಾರಿ ಕಿರಣ್. ನಾನಿವತ್ತು ತಮಿಳ್ನಾಡಲ್ಲಿರೋ ಭವಾನಿ ಟೆಂಪಲ್ಗೆ ಬಂದಿದ್ದೀನಿ. ಸೊ ಬನ್ನಿ ಭವಾನಿ ಟೆಂಪಲ್ಗೆ ಹೋಗೋಣ. ಯಾವ ಥರ ಐತೆ ಅಂತ ಹೇಳ್ಬಿಟ್ಟು ನಾನು ನೋಡೋದಾದರೆ ನಿಮಗೂ ತೋರಿಸ್ತೀನಿ. ಸೊ ಟೆಂಪಲ್ ಮಾತ್ರ ಸೂಪರ್ ಆಗಿದೆ ಅಂತೆ. ಸೊ ಒಳಗಡೆ ಹೋಗೋಣ, ಯಾವ ಥರ ಇದೆ ಟೆಂಪಲ್ಸು, ಅಲ್ಲಿ ಏನೇನಿದೆ ಅಂತೆಲ್ಲರೂ ನಿಮಗೂ ತೋರಿಸ್ತೀನಿ. ಸೊ ಹೋಗೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಸಂಚಾರಿ ಕಿರಣ್ ಅಂತ ಹೇಳ್ಬಿಟ್ಟು, ಮತ್ತು ಬೆಲ್ ಬಟನ್ ಕಂಪಲ್ಸರಿ. ಯಾಕಂದರೆ ನಿಮಗೂ ನಿಮ್ಮ ಫ್ರೆಂಡ್ಸ್ಗೂ ಎಲ್ಲರಿಗೂ ಶೇರ್ ಮಾಡಿ. ಸೊ ನಾನು ಮಾಡೋ ವೀಡಿಯೋಸು ಸ್ವಲ್ಪ ಜನಕ್ಕೆ ಯೂಸ್ಫುಲ್ ಆಗುತ್ತೆ ಅನ್ಕೊಂತೀನಿ. ಯಾಕಂದರೆ ಎಲ್ಲರೂ ಬೇರೆ ಬೇರೆ ಕಡೆಯಿಂದ ಅಷ್ಟು ದೂರ ಟೆಂಪಲ್ಗೆಲ್ಲ ಹೋಗೋಕ್ಕಂತೂ ಆಗಲ್ಲ. ಸೊ ಅದರಿಂದ ಸೊ ಈ ಬೇರೆಯವ್ರಿಗೆ ಯೂಸ್ಫುಲ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋಸ್ ಎಲ್ಲ ಮಾಡ್ತಾಯಿದ್ದೀನಿ. ಸೊ ಬನ್ನಿ ನೋಡೋಣ. ಹೇಳಿದ್ನಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಸಂಚಾರಿ ಕಿರಣ್ ಅಂತ ಹೇಳ್ಬಿಟ್ಟು ಮಿಸ್ ಮಾಡಬೇಡಿ. ಬನ್ನಿ. ದೇವರು, ಸೊ ಫೈನಲಿ ಭವಾನಿ ಟೆಂಪಲ್ ಹತ್ರ ಬಂದಿದ್ದೀವಿ. ಸೊ ನೋಡಿ, ಪಾರ್ಕಿಂಗು ಪಕ್ಕದಲ್ಲೇ ನದಿ ಹರಿತಾ ಇರ್ತದೆ. ಇಲ್ಲಿ 3 ನದಿಗಳು ಹರಿಯೋದು. ಸೊ ಆ 3 ನದಿಗಳು ಯಾವುದಂತ ಗೊತ್ತಲ್ವಾ? ಸೊ ನಮ್ಮ ಕಾವೇರಿ ನದಿ ಕೂಡ ಇದೆ. ಆ ನದಿಯಲ್ಲಿ ಸ್ನಾನ ಮಾಡೋಣ ಮತ್ತು ದೇವ್ರ ದರ್ಶನ ಪಡೆಯೋಣ. ಬನ್ನಿ ಹೋಗೋಣ. ಅಲ್ಲಿ ಟಿಕೆಟ್ ಇದೆ, ಟಿಕೆಟ್ ತೊಗೋಬೇಕು. ಟಿಕೆಟ್ ತಗೊಂಡು ಸ್ವಲ್ಪ ಮುಂದೆ ಹೋದರೆ ಪಾರ್ಕಿಂಗ್ ಎಲ್ಲ ಇರುತ್ತೆ. ಸೊ ನೋಡಿ, ಅಂದರೆ ಟೆಂಪಲ್ಸ್ ಹತ್ರ ಜಾಸ್ತಿ ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡಬೇಡಿ. ಅದೇ ಎಲ್ಲ ವೀಡಿಯೋಗಳಲ್ಲೂ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ನಾನು ರಿಕ್ವೆಸ್ಟ್ ಮಾಡೋದೊಂದೇ, ಪ್ಲಾಸ್ಟಿಕನ್ನು ಜಾಸ್ತಿ ಯೂಸ್ ಮಾಡಬೇಡಿ. ಎಲ್ಲೆಲ್ಲ ಗಲೀಜೆಲ್ಲ ಮಾಡೋಕ್ಕೆ ಹೋಗಬೇಡಿ. ಸೊ ಬನ್ನಿ, ಎಂಟ್ರಿ ಆಗಿದ್ದೀವಿ. ಸೊ ಗಾಡಿ ಎಲ್ಲ ಪಾರ್ಕಿಂಗ್ ಮಾಡಬೇಕು. ಅದೇ ಜನ ಸ್ವಲ್ಪ ಇದ್ದಾರೆ. ಅದೇ ದೊಡ್ಡ ದೊಡ್ಡ ಬಸ್ಸುಗಳೆಲ್ಲ ಟ್ರಿಪ್ಗೆ ಬರೋರೆಲ್ಲ ಜಾಸ್ತಿ ಬರ್ತಾ ಇರ್ತಾರೆ. ಸೊ ಬನ್ನಿ ಹೋಗೋಣ. ಅಲ್ಲ ಗುರು, ಸೀಸನಲ್ಲಿ ಫುಲ್ ರಶ್ ಇರುತ್ತೆ. ಅಂದರೆ ಈ ಟೈಮಲ್ಲಿ ಫುಲ್ ರಶ್ ಆಗ್ಬಿಟ್ಟೈತೆ. ಜನ ಜಾಸ್ತಿನೇ ಇದ್ದಾರೆ ಭವಾನಿ ಟೆಂಪಲಲ್ಲಿ. ಸೊ ಬಂದಲ್ಲ ನಾನು. ಸೊ ಅಲ್ಲಿಂದ ಸ್ನಾನ ಗಿನ ಮಾಡೋಕ್ಕೆಲ್ಲ ಫಸ್ಟ್ ಈ ಕಡೆ ಬಂದರೆ ಇಲ್ಲಿ ಸ್ನಾನ ಮಾಡ್ಬೋದು. ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಮತ್ತೆ ದೇವ್ರ ದರ್ಶನ ಮಾಡ್ಬೋದು. ಜನ ಎಲ್ಲ ಶಬರಿಮಲೆ ಮಾಲೆ ಹಾಕಿದಾಗ ಸೀಸನಲ್ಲಿ ಜಾಸ್ತಿ ಜನ ಇರ್ತಾರೆ ಅನ್ಕೊಂತಾರೆ. ಎಲ್ಲ ಗುರು, ಎಲ್ಲ ಟೈಮಲ್ಲಿ ಕೂಡ ಜನ ಇದ್ದಾರೆ. ಏನು ಪೂಜೆ ಗೀಜೆಗಳೆಲ್ಲ ಮಾಡಿಸ್ತಾ ಇದ್ದಾರೆ ಜನ. ನಾಗದೇವರುಗಳು ಇಷ್ಟು ಗುರು ಟೆಂಪಲ್ ದೇವ್ರು ನೋಡಿ. ನೋಡಿದ್ರು, ಅಲ್ಲಿಂದ ವೆಹಿಕಲ್ ಸ್ಟಾಪಿಂದ ಇನ್ನು ಸ್ವಲ್ಪ ಕೆಳಗಡೆ ಡೌನಿಗೆ ಬಂದರೆ ಇಲ್ಲಿ ಸ್ನಾನ ಮಾಡ್ಬೋದು. ಹೆಂಗೈತೆ ನೀರು ಮಾತ್ರ ಬೆಂಕಿ ಐತೆ ಗುರು. ನಾನು ಲಾಸ್ಟ್ ಟೈಮ್ ಬಂದಾಗ ಇಷ್ಟು ನೀರು ಇರಲಿಲ್ಲ. ಒಂದು ಸಲ ಬಂದಿದ್ದೆ ನಾನು, ಅವಾಗ ಇಷ್ಟು ನೀರು ಇರಲಿಲ್ಲ. ಇವಾಗ ಮಾತ್ರ ಸ್ವಲ್ಪ ನೀರು ಜಾಸ್ತಿ ಇದೆ, ಯಾಕಂದರೆ ಮಳೆಗಾಲ ಅಲ್ಲ. ಇವಾಗ ಸ್ವಲ್ಪ ನೀರು ಜಾಸ್ತಿ ಇದೆ ಈ ಕಡೆ ಎಲ್ಲ. ಯಾವ ಥರ ಐತಂತ ಬೆಂಕಿ ಗುರು. ನೀಟ್ನೆಸ್ ಎಲ್ಲ ಚೆನ್ನಾಗೈತೆ ಗುರು ಈ ಸಲ. ಹೇಳಿದ್ನಲ್ಲ, ಪೂಜೆಗಳು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ನೋಡಿ, ಎಲ್ಲ ಕಡೆನೂ ನಮ್ಮ ಕಡೆ ಎಲ್ಲ ಪಿಂಡ ಇದು ಮಾಡ್ತಾರೆ ಅಂತಾರಲ್ಲ. ಸೊ ಆ ಥರ ಈ ಕಡೆ ಅಂದರೆ ತುಂಬ ಜನ ಇದ್ದಾರೆ ಗುರು ಇಲ್ಲಿ. ಅಂದರೆ ಹುಟ್ಟಿದ ಮೇಲೆ ಸಾವು ಖಚಿತ ಅಲ್ಲ, ಗೊತ್ತಿರೋದು ಎಲ್ಲರಿಗೂ. ಸಾವು ತುಟ್ಟಿದ್ರೆ ನಾಳೆ ಬೆಳಗ್ಗೆ ಸಾಯಲೇಬೇಕು, ಅದು ಎಲ್ಲರಿಗೂ ಗೊತ್ತೇ ಇರೋದೆ. ಎಲ್ಲ ಕಡೆನೂ
ಓಕೆ, ನಾನು ಹೇಳ್ದಪ್ಪ ಅಂತ ಯಾರೋ ಮನೇಲಿ ಹಿರಿಯರು, ಮನೇಲಿ ಯಾರಾದರೂ ಈ ಥರ ಎಕ್ಸ್ಪೈರಿ ಆದರೆ ಇಲ್ಲೆಲ್ಲ ಬಂದು ನಮ್ಮ ನದಿಗೆ, ನಮ್ಮ ಕಾವೇರಿ ನದಿಗೆ ಇಲ್ಲಿ ಇಂಥ ಪ್ರದೇಶನ ಆಗಿರಲಿ ನೋಡುವರು. ನಮ್ಮ ಕಾವೇರಿ ನದಿ ಯಾವ ರೇಂಜ್ ಖುಷಿಯಾಗಿ ಹರಿತಾ ಇದ್ದಾರೆ ಅಂತ ನೋಡಿ. ಇದೆ ಆ ನದಿ, 3 ನದಿಗಳು ಒಂದತ್ರ ಸೇರುವ ಜಾಗ ಭವಾನಿ. ಯಾವ ಥರ ಐತಂತ. ಸೊ ಕಾವೇರಿ ನದಿ ಮತ್ತು ಭವಾನಿ ನದಿ ಮತ್ತು ಅಮೃತ ನದಿ, 3 ನದಿಗಳು ಒಂದತ್ರ ಸೇರಿ ಹರಿಯುವ ಜಾಗ. ಹೆಂಗೆ ಹರಿತೈತೆ, ಎಷ್ಟು ಖುಷಿಯ ನಗನಾಗುತ್ತಾ ಹರಿತೈತೆ ಅಂತ. ಸ್ನಾನ ಮುಗಿಸ್ಕೊಂಡು ಈಚೆ ಬಂದರೆ ಬ್ಯಾಕ್ ಸೈಡಿಂದ ಕೂಡ ಒಂದು ಎಂಟ್ರಿ ಇದೆ ಇದಕ್ಕೆ. ಸೊ ಇದು ಬ್ಯಾಕ್ ಸೈಡು. ಸೊ ಟೆಂಪಲ್ಲು ಬ್ಯಾಕ್ ಸೈಡ್ ಇದು ಮೇನ್. ಇದು ಹಿಂದೆ ಬಂದು ಪೂಜೆ ಗೀಜೆ ಮಾಡೋರೆಲ್ಲ ಬಂದು ಪೂಜೆ ಮಾಡಿ ಇಲ್ಲಿ ಬ್ಯಾಕ್ ಸೈಡಿಂದ ಕೂಡ ಎಂಟ್ರಿ ಆಗ್ಬೋದು. ಇದು ಫ್ರಂಟ್ ಕೂಡ ಇದೆ. ಸೊ ನಾವು ಫ್ರಂಟಿಂದ ಹೋಗೋಣ. ಸೊ ನೋಡಿ, ನೇಚರ್ ಚೆನ್ನಾಗಿದೆ. ನಾನು ಹೇಳಿದ್ನಲ್ಲ ಅವಾಗಲೇ. ಸೊ ಇಲ್ಲಿ ಬಂದು ಪೂಜೆ ಗೀಜೆಗಳೆಲ್ಲ ಪಿಂಡ ಗಿಂಡ ಅದೆಲ್ಲ ಮಾಡಿ ಪೂಜೆಗಳೆಲ್ಲ ಮಾಡಿ ನೋಡಿ, ಅದ್ರ ಆಪೋಸಿಟ್ಟೇ ಸ್ಟ್ರೈಟಾಗಿ ಕಾಣಿಸೋದು ಬ್ಯಾಕ್ ಸೈಡ್ ಕೂಡ ಎಂಟ್ರಿ ಇದೆ ಟೆಂಪಲ್ಗೆ. ಸೊ ನಾವು ಫ್ರಂಟಿಂದ ಹೋಗೋಣ. ಸೊ ಬನ್ನಿ ನೋಡಿದ್ರು. ಅಂದರೆ ಗಿಡಗಳು ದೇವಸ್ಥಾನದ ಹತ್ರ ಗಿಡಗಳು ಇರಬೇಕನ್ನೋ ಇದಕ್ಕೆ ಎಷ್ಟು ಕೂಲಾಗಿ ಐತಂದರೆ ಮಸ್ತಾಗಿದೆ. ಸೊ ಸ್ನಾನ ಮಾಡಿ ಏನು ಟೆಂಪಲ್ಗೆ ಇವಾಗ ಎಂಟ್ರಿ ಫ್ರಂಟ್ ಗೇಟಿಂದ ಎಂಟ್ರಿ ಆಗಬೇಕು. ಸೊ ಬ್ಯಾಕ್ ಗೇಟಿಂದ ಬೇಡ ಅಂತ ಬಿಟ್ಟು ಫ್ರಂಟ್ ಗೇಟಿಂದ ಎಂಟ್ರಿ ಆಗ್ತಾಯಿದ್ರೆ. ಸೊ ಬನ್ನಿ, ಸ್ವಲ್ಪ ಮುಂದೆ ಹೋಗಬೇಕು. ಲಗೇಜಸ್ ಎಲ್ಲ ನಿಮ್ಮ ಓನ್ ವೆಹಿಕಲಲ್ಲಿದ್ದರೆ ಓನ್ ವೆಹಿಕಲಲ್ಲಿ ಇಟ್ಬಿಟ್ಟು ಹೊರಟಾಗಿ. ಇಲ್ಲ ಲಗೇಜ್ ಕೌಂಟ್ರುಗಳು ಆ ಥರ ಏನೂ ಎಲ್ಲ ಸಿಗೋದಿಲ್ಲ ಇಲ್ಲೆಲ್ಲ. ಸೊ ಅದಕ್ಕೆ ಹೇಳೋದು, ಲಗೇಜ್ ಕೌಂಟ್ರಲ್ಲಿ ಇಟ್ಬಿಡ್ಬೇಕು. ಲಗೇಜ್ ಕೌಂಟ್ರಲ್ಲಿ ಅದಕ್ಕೆ ಓನ್ ವೆಹಿಕಲ್ಸ್ ಏನಿರುತ್ತಲ್ಲ ಓನ್ ವೆಹಿಕಲ್ಸಲ್ಲಿ ಇಡಬೇಕು. ಸೊ ಕಾರಲ್ಲಿ ವೆಹಿಕಲ್ಸಲ್ಲಿ ದೊಡ್ಡ ಗಾಡಿಗಳು ಬಂದಿರ್ತಾರಲ್ಲ, ಲಗೇಜಸ್ ಎಲ್ಲ ಅಲ್ಲೇ ಬಿಡಿ. ಸ್ಲಿಪ್ಪರ್ಸ್ ಅಷ್ಟೇ ಅಲ್ಲೇ ಬಿಟ್ಟು ಮತ್ತೆ ದೇವಸ್ಥಾನಕ್ಕೆ ಹೋಗಿ ಇವಾಗ. ಸೊ ನಾನು ಸ್ನಾನ ಮುಗಿದು ನಮ್ಮ ಕಾವೇರಿ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಈಗ ದರ್ಶನಕ್ಕೆ ಹೋಗಬೇಕು. ಸೊ ಬನ್ನಿ ಹೋಗೋಣ. ರೆಕಾರ್ಡ್ ಆಗ್ತೈತೆ, ಮಾತಾಡೋ. ಸೊ ನಮ್ಮ ಹುಡುಗ ಮಾತಾಡೋ ಅಂದರೆ ಹುಡುಗಿ ಸಿಗ್ಬಿದ್ದಪ್ಪ ಅಂತ ಬೀಳ್ತಾ ಹೋಗೋರು. ನಾನು ಲಾಸ್ಟ್ ಟೈಮ್ ಇವ್ರ ಜೊತೆ ಒಂದು ವೀಡಿಯೋ ಹಾಕಿದ್ದೆ, ಜ್ಞಾಪಕ ಆಯ್ತಾ? ಗೋಕರ್ಣದಲ್ಲಿ ಅದೇ ಕೂತ್ಕೊಂಡು ಗೋವಾ ಹುಡುಗಿರು ನೋಡ್ತಾ ಇದ್ರಲ್ಲ, ನೋಡಿ ಇವ್ರು ಅವರಿಬ್ಬರು ಇವಾಗ ಕೂಡ ಜೊತೆಲಿ ಬಂದವ್ರೆ. ಸೊ ಇಲ್ಲಿ ಯಾರಿಲ್ಲ, ಅಂಥವೆಲ್ಲ ನೋಡೋದಕ್ಕೆಲ್ಲ ಇಲ್ಲೆಲ್ಲ ಆಗಲ್ಲ. ಇದೆ ದೇವಸ್ಥಾನ, ದೇವ್ರ ಮಾತ್ರ ನೋಡ್ಬೇಕಷ್ಟೇ, ಬೇರೆದೆಲ್ಲ ನೋಡೋಕ್ಕಾಗಲ್ಲ ಇಲ್ಲ. ಬನ್ನಿ ಹೋಗೋಣ. ಟೆಂಪಲ್ ಯಾವ ಥರ ಇದೆ ಅಂತ ಅವಾಗಲೇ ಹೇಳಿದ್ನಲ್ಲ, ಬ್ಯಾಕ್ ಸೈಡಿಂದ ಬೇಡ ಫ್ರಂಟ್ ಸೈಡಿಂದ ಹೋಗೋಣ ಅಂದ್ಬಿಟ್ಟು. ಸೊ ಇವಾಗ ಫ್ರಂಟ್ ಸೈಡಿಂದ ಎಂಟ್ರಿ ಕೊಡೋಣ. ಸೊ ನೋಡಿ ವೆಹಿಕಲ್ಸ್ ನಾನು ಹಿಂದೆ ಇರೋದೆಲ್ಲ ಪಾರ್ಕಿಂಗು. ಸೊ ಸ್ವಲ್ಪ ಪಾರ್ಕಿಂಗ್ ಸ್ಪೇಸ್ ಸ್ವಲ್ಪ ದೊಡ್ಡದಾಗಿದೆ. ಸೊ ಅಲ್ಲಿಂದ ಸ್ವಲ್ಪ ಮುಂದೆ ಹೋಗಬೇಕು. ಸೊ ಬನ್ನಿ ಹೋಗೋಣ. ಟೆಂಪಲ್ ಮಾತ್ರ ಚೆನ್ನಾಗಿದೆ, ನೋಡೋಕೆ ಮಾತ್ರ ಭಯಂಕರ ಇದೆ. ಬನ್ನಿ ನಾನು ನಿಮಗೂ ತೋರಿಸ್ತೀನಿ. ಸೊ ಹೇಳಿದ್ನಲ್ಲ, ಟೆಂಪಲ್ಸ್ಗೆ ಬರೋರೆಲ್ಲ ಪ್ಲಾಸ್ಟಿಕ್ ಆಗಿಲ್ಲ ಅವೆಲ್ಲ ಏನು ಜಾಸ್ತಿ ತಗೋದಾರಿ ನೋಡಿ. ಹೇಳಿದ್ನಲ್ಲ, ಈ ಕಡೆ ಇದೆ ಪಾರ್ಕಿಂಗು. ಈ ಪಾರ್ಕಿಂಗ್ ಬಿಟ್ಟು ಇನ್ನು ಸ್ವಲ್ಪ ಮುಂದೆ ಹೋಗೋರು ನೋಡಿ, ಈ ಥರ ಮಾರ್ಕ್ ಹಾಕಿದ್ದಾರೆ. ಈ ಕಡೆ ಹೋಗ್ಬೇಕು ಅಂತೇಳಿ ಟೆಂಪಲ್ಗೆ. ಸೊ ಬನ್ನಿ ಹೋಗೋಣ. ಟೆಂಪಲ್ ಯಾವ ಥರ ಐತೆ ಅಂತ ಹೇಳ್ಬಿಟ್ಟು. ಅಂದರೆ ಈ ಸೀಸನಲ್ಲ, ಶಬರಿಮಲೆ ಶಬರಿಮಲೆ ಮಾಲೆ ಹಾಕ್ತಾರೋ ಆ ಸೀಸನಲ್ಲಿ ಸ್ವಲ್ಪ ಜನ ಜಾಸ್ತಿ ಇರ್ತಾರೆ. ಸೊ ಇವಾಗ ಸ್ವಲ್ಪ ಜನ ಕಡಿಮೆ ಇದ್ದಾರೆ. ಸೊ ಬನ್ನಿ ಹೋಗೋಣ. ಸ್ವಲ್ಪ ಮುಂದೆ ಹೋಗಬೇಕು. ಫೈನಲಿ ಟೆಂಪಲ್ ಎಂಟ್ರೆನ್ಸ್ ಕೂಡ ಬಂದಿದ್ದಾಯಿತು. ಸೊ ನೋಡ್ಬೋದು ಟೆಂಪಲ್ ಹೆಂಗೈತೆ ಗುರು, ಮಸ್ತ್ ಐತೆ. ತಮಿಳ್ನಾಡಲ್ಲಿ ಗೊತ್ತಲ್ಲ, ದೇವಸ್ಥಾನಕ್ಕೆ ಮಾತ್ರ ಭಯಂಕರ ವಿಗ್ರಹಗಳು ಆ ಕಾಲದಲ್ಲೇ ಸೂಪರಾಗಿ ಕೆತ್ತನೆ ಮಾಡಿರ್ತಾರೆ. ಹೆಂಗೈತೆ ಅಂತ ಬಿಟ್ಟು ಗೋಪುರ ನೋಡ್ಗುರು, ಬೆಂಕಿ ಐತೆ. ಶ್ರೀ ಸಂಗಮೇಶ್ವರ ಶಿವ ಟೆಂಪಲ್ಲು. ಸೊ ಮಸ್ತ್ ಐತೆ. ಸೊ ತಮಿಳ್ನಾಡಲ್ಲಿ ಎಲ್ಲರೂ ಹೇಳ್ತಾ ಇರ್ತಾರೆ ದೇವಸ್ಥಾನಗಳು ಸೂಪರಾಗಿರ್ತವೆ. ನಾ ಹೇಳೋದಲ್ಲ, ದೇವಸ್ಥಾನಕ್ಕೆ ಚೆನ್ನಾಗಿದ್ದಾವೆ ವಿಗ್ರಹಗಳಾಗಿ, ಪ್ರತಿಯೊಂದು ಇಲ್ಲಿ ಮಸ್ತಾಗಿರ್ತವೆ. ಸೊ ಫೈನಲಿ ಹಿಂದೆ ಕಾಣಿಸ್ತೈತಲ್ಲ ಟೆಂಪಲ್ಲು. ಸೊ ಟೆಂಪಲ್ ಹತ್ರ ಕೂಡ ಬಂದಿದ್ದಾಯಿತು. ಸೊ ಬನ್ನಿ ಇನ್ನು ಸ್ವಲ್ಪ ಮುಂದೆ ಟೆಂಪಲ್ ಒಳಗಡೆ ಹೋಗೋಣ. ಟೆಂಪಲ್ ಒಳಗಡೆ ಹೋಗಿ ಯಾವ ಥರ ಐತೆ ದೇವಸ್ಥಾನ ಒಳಗಡೆ ಪ್ರತಿಯೊಂದು ಚೆಕ್ ಮಾಡ್ಕೊಬರೋಣ. ಟೆಂಪಲ್ ಎಂಟ್ರೆನ್ಸ್ ಒಳಗಡೆ ಹೋಗೋಣ ಬನ್ನಿ. ಸೊ ಸ್ವಲ್ಪ ಮಾರ್ನಿಂಗೇ ಬಂದಿರೋದ್ರಿಂದ ಸ್ವಲ್ಪ ಕೂಲಾಗೈತೆ. ಬಿಸಿಲು ಟೈಮಲ್ಲಿ ಅಂತ ಬಂದರೆ ಅಂತೂ ಬೆಂಕಿ ಎಲ್ಲ ಚಿಲ್ಲಾಗ್ಬಿಡ್ತಾರೆ ಅಷ್ಟೇ. ಎಂಟ್ರೆನ್ಸ್, ಟೆಂಪಲ್ ಎಂಟ್ರೆನ್ಸ್. ಗೋಪುರ ನೋಡ್ಬೋದು ಹೆಂಗೈತೆ ಅಂತ, ಬೆಂಗಿದೆ ಗುರು ಗೋಪುರ. ಸೊ ಎಂಟ್ರಿ, ಟೆಂಪಲ್ ಎಂಟ್ರಿ ನೋಡ್ಬೋದು. ವಿಗ್ರಹಗಳು, ಕೆತ್ತನೆಗಳು ಯಾವ ಥರ ಮಾಡಿದ್ದಾರೆ ಅಂತ ಬಿಟ್ಟು
ಯಾವ ಥರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಕೆತ್ತನೆಗಳು ಬಾಗಿಲು ನೋಡ್ಬಿಟ್ಟು ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿದ್ನಲ್ಲ ಅವಾಗಲೇ. ಮಸ್ತಿದೆ ಟೆಂಪಲ್ ಅಂತ ಹೇಳ್ಬಿಟ್ಟು. ಕೆತ್ತನೆ ಮಾತ್ರ ಕಲ್ಲಿನಲ್ಲಿ ಕೆತ್ತನೆ ಮಾತ್ರ ಆ ಕಾಲದಲ್ಲಿ ಮಾಡಿರೋ ಕೆತ್ತನೆ ಬೆಂಕಿದೆ. ಸಿ ಎಂಟ್ರೆನ್ಸ್ ಬರ್ತಾ ಇದ್ದಂಗೆ ಇಲ್ಲಿ ಒಂದು ಚಿಕ್ಕದಾಗ ಒಂದು ಟೆಂಪಲ್ ಇದೆ. ಸಿ ಎಂಟ್ರೆನ್ಸ್ ಬರ್ತಾ ಇದೆ, ಆ ಕಡೆ ಒಂದು ಈ ಕಡೆ ಒಂದು ಟೆಂಪಲ್ಲು ಚಿಕ್ಕದು, ಮತ್ತು ಇಲ್ಲಿ ಒಂದು ಟೆಂಪಲ್ಲು ಹಿಂಗೈತೆ ನೋಡ್ಬೋದು. ಶ್ರೀರಾಮ, ಜೈ ಶ್ರೀರಾಮ್. ರಾಮ ಟೆಂಪಲ್ ಕೂಡ ಇದೆ ಒಳಗಡೆ. ನೇಚರ್ ನೋಡ್ಬೋದು. ಟೆಂಪಲ್ ಅಂದರೆ ಈ ಥರ ಇರಬೇಕು, ಪೀಸ್ಫುಲ್ಲಾಗಿ ಒಳಗಡೆ ಬಂದರೆ ನೆಮ್ಮದಿಯಾಗಿ, ಯಾವ ಟೆನ್ಷನ್ ಇಲ್ದಿರ ಪೀಸ್ಫುಲ್ಲಾಗಿರಬೇಕು. ಸೊ ಹಂಗಿದೆ ಟೆಂಪಲ್ ಮಾತ್ರ. ಒಳಗಡೆ ಮಾತ್ರ ಈವ್ನಿಂಗ್ ಬಂದರೆ ಜನ ಇರ್ತಾರೆ, ಇಲ್ಲ ಮಾರ್ನಿಂಗ್ ಅಷ್ಟೊತ್ತಿಗೆ ಬಂದರೆ ಸ್ವಲ್ಪ ಜನ ಜಾಸ್ತಿ ಇರ್ತಾರೆ. ಜೈ ಶ್ರೀರಾಮ್ ನಮ್ಮ ಭಗವಾನ್. ಈ ಟೆಂಪಲ್ ಒಳಗಡೆ ಇನ್ಸೈಡ್ ಟೆಂಪಲ್ಲು ಭವಾನಿ ಟೆಂಪಲ್ ಹಿಂದೆ ಹೆಂಗೈತೆ ಅಂತ ಹುಡುಗರು. ಇಲ್ಲೇ ಸಿ ನಮ್ಮ ಬಾಸ್ ಅವರು ಟೆಂಪಲ್ ಕೂಡ ಇದೆ ಇಲ್ಲಿ. ಸಿ ಇದು ಬರ್ತಾ ಇದ್ದ ಏನು ದೇವಸ್ಥಾನ ಎಂಟ್ರಿ ಕೊಡ್ತಾನೆ ರೈಟ್ ಸೈಡಿಗೆ ನಮ್ಮ ಬಾಸ್ ಅವ್ರದ್ದು ದೇವಸ್ಥಾನ ಕೂಡ ಇದೆ. ಸೊ ನೀವು ಇಲ್ಲಿ ನೋಡ್ಬೇಕು, ಪೇಂಟಿಂಗ್ಸ್ ಆಗಿರಲಿ ಪ್ರತಿಯೊಂದು ದೇವಸ್ಥಾನ ಮಾತ್ರ ಒಳಗಡೆ ಮಾತ್ರ ಪೀಸ್ಫುಲ್ಲಾಗಿ ನೆಮ್ಮದಿಯಾಗಿದೆ ಗುರು. ಹೇಳ್ತಾರಲ್ಲ ಎಲ್ಲೆಲ್ಲೋ ಹೋಗ್ತಾರೆ, ದೇವಸ್ಥಾನಕ್ಕೆ ಹೋಗ್ರು ನೆಮ್ಮದಿ ಪೀಸ್ಫುಲ್ಲಾಗಿರೋ ದೇವಸ್ಥಾನಕ್ಕೆ ಹೋಗಿ ಆರಾಮಾಗಿ 1 hour 1/2 hour ಕೂತ್ಕೊಂಡ್ರೆ ಮೈಂಡಲ್ಲಿರೋ ಟೆನ್ಷನ್ ಪ್ರತಿಯೊಂದು ಹೊರಟೋಗ್ತದೆ. ಸೊ ಟೆಂಪಲ್ ಮಾತ್ರ ಸೂಪರಾಗಿದೆ. ಬರೋರು ತಮಿಳ್ನಾಡಲ್ಲಿ ಇದೊಂದು ಟೆಂಪಲ್ಲು ಭವಾನಿ ಅಂತ ಹೇಳ್ಬಿಟ್ಟು. ಸೊ ಬನ್ನಿ, ಮಿಸ್ ಮಾಡಬೇಡಿ, ಚೆನ್ನಾಗಿದೆ ದೇವಸ್ಥಾನ. ಸೊ ಮೂವಿಗಳಲ್ಲೆಲ್ಲ ತೋರಿಸ್ತಾ ಇರ್ತಾರೆ ಗೊತ್ತಾ, ದೇವಸ್ಥಾನ ಅಂದರೆ ದೇವಸ್ಥಾನ ಸುತ್ತ ಓಡಾಡ್ತಾ ಇರ್ತಾರೆ. ಸೊ ಆ ಥರ ಫೀಲ್ ಇದೆ ಗುರು ಈ ಕಡೆ ಬಂದರೆ ತಮಿಳ್ನಾಡಲ್ಲಿ. ಟೆಂಪಲ್ಗೆ ಮಾತ್ರ ಅವಾಗಲೇ ಹೇಳಿದ್ನಲ್ಲ, ಫ್ರಂಟಲ್ಲೇ ಹೇಳಿದೆ, ಟೆಂಪಲ್ಗೆ ಮತ್ತು ತಮಿಳ್ನಾಡಲ್ಲಿ ಬಂದರೆ ಟೆಂಪಲ್ಗೆ ಮಾತ್ರ ಮಸ್ತ್ ಇರ್ತವೆ ಅಂತ ಹೇಳ್ಬಿಟ್ಟು. ದೇವಸ್ಥಾನಕ್ಕಷ್ಟೇ ಪೇಂಟಿಂಗ್ ಅಷ್ಟಿದೆ, ಕೆತ್ತನೆಗಳಷ್ಟೇ, ವಿಗ್ರಹ ಮಾಡೋದು ಆಗಿರಲಿ ಪ್ರತಿಯೊಂದು ಅಷ್ಟೇ ಗುರು. ಇವಾಗ ದೇವಸ್ಥಾನ ಕಟ್ಟಬೇಕಾದ್ರೆ ಆಲ್ಮೋಸ್ಟ್ ಎಲ್ಲ ಕಡೆನೂ ತಮಿಳ್ನಾಡಿಂದನೇ ಕರ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಚೆನ್ನಾಗಿ ಕಟ್ತಾರೆ ದೇವಸ್ಥಾನಗಳು ಅನ್ನೋದು. ಸಿ ನಮ್ಗೆ ಬರ್ತಿದ್ದಾರೆ, ನಮ್ಗೆ ಗೊತ್ತಿಲ್ಲ ಅದು, ಯಾಕಂದ್ರೆ ನಮ್ಗೆ ಓದೋಕ್ಕೆ ಬರಲ್ಲ ತಮಿಳು. ನಿಮ್ಗೆ ಇಷ್ಟು ಕ್ಲಿಯರ್ ಕೆತ್ತನೆ ಮಾಡಿರೋದು ನೋಡ್ರಿ, ಹೆಂಗೆ ಕೆತ್ತನೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಏನೋ ಬರೆದಿದ್ದಾರೆ. ಯಾಕಂದರೆ ನಮಗೆ ಕನ್ನಡ ಬಿಟ್ಟು ಅಷ್ಟಪಷ್ಟು ಇಂಗ್ಲೀಷ್ ಸ್ವಲ್ಪ ಓದ್ತೀವಿ ಅಷ್ಟೇ, ಅಷ್ಟು ಬಿಟ್ಟರೆ ನಮಗೆ ಇನ್ಯಾವ ಲ್ಯಾಂಗ್ವೇಜಸ್ಸು ಅಷ್ಟೆಲ್ಲ ಓದೋಕ್ಕೆಲ್ಲ ಬರೋಲ್ಲ. ಸೊ ನಾನು ಹೇಳಿದ್ನಲ್ಲ, ಟೆಂಪಲ್ ಎಂಟ್ರೆನ್ಸ್ ಒಳಗಡೆ ಮೇಯ್ನ್ ದೇವಸ್ಥಾನ ಹತ್ರ ಬಂದಿದ್ದೀನಿ. ಅವ್ರು ಹೆಂಗೈತೆ ಅಂತ ಇದೆ, ಹಿಂಗೈತೆ ಮಾತ್ರ ಬೆಂಗೆ ಇದೆ ಗುರು. ವಿಗ್ರಹ ಮಾತ್ರ ನೀವು ಹೇಳ್ತಾ ಇಲ್ಲ, ಕೆತ್ತನೆ ಇದರಲ್ಲಿ ಮಾತ್ರ ಇಲ್ಲಿ ಬೇರೆ ಲೆವೆಲ್ ಸೂಪರಾಗಿ ಮಾಡಿರ್ತಾರೆ ಕೆತ್ತನೆಗೆ ಮಾತ್ರ. ಸಿ ಯಾವ ಥರ ಐತಂದ್ರೆ ಈ ಒಂದ್ಸಲ ಈ ಕೆತ್ತನೆ ನೋಡ್ಬೋದು ಯಾವ ರೇಂಜ್ ಆಗಿದೆ ಅಂತ ಬಿಟ್ಟು, ಯಾವ ಥರ ಕೆತ್ತನೆ ಮಾಡಿದ್ದಾರೆ. ಅಲ್ಲ ಕೆತ್ತನೆ ಮಾಡಿರೋರ್ಗೆ ಕೊಡಬೇಕು ಯಾವ ಥರ ಕೆತ್ತನೆ ಮಾಡಿದ್ದಾರೆ ಅಂತ ಬಿಟ್ಟು. ಯಾಕಂದರೆ ತಲೆ ಇನ್ನೆಷ್ಟು ಉಪಯೋಗಿಸಿರ್ತಾರೆ, ಇನ್ನೆಷ್ಟು ಪೇಷನ್ಸಿಂದ ಮಾಡಿರ್ತಾರೆ ಈ ಕೆತ್ತನೆಗಳು. ಶಿವ ಸಂಗಮೇಶ್ವರ ಅಂತ ಹೇಳಿದ್ರೆ ಶಿವ ಟೆಂಪಲ್ಲು. ಸೊ ಇದು ನಾನು ಆ ಸೈಡ್ ಆವಾಗಲೇ ತೋರಿಸಿದ್ದು ಬ್ಯಾಕ್ ಸೈಡು. ಆ ಕಡೆಯಿಂದ ಬರ್ಬೇಕಾದ್ರೆ ನೋಡಿ ಫ್ರಂಟ್ ಆ ಕಡೆ ಇದೆಯಲ್ಲ, ಸೊ ಈ ಕಡೆ ಬಂದು ಆ ಕಡೆಯಿಂದ ಬಂದರೆ ಅದು ಬ್ಯಾಕ್ ಸೈಡಿಂದ. ಸೊ ಇವಾಗ ನಾನು ಆವಾಗಲೇ ಇವಾಗ ಬಂದಿದ್ದು ಫ್ರಂಟ್ ಸೈಡಿಂದ. ಸಿ ಯಾವ ಥರ ಐತೆ ಅಂತ ಹೇಳ್ಬಿಟ್ಟು ಈ ಟೆಂಪಲ್, ಶಿವ ಟೆಂಪಲ್ಲು ಗುರು ಎಷ್ಟು ನೀಟಾಗಿ ಎಷ್ಟು ಕ್ಲಿಯರಾಗಿದೆ ಅಂದರೆ. ಸಿ ಒಳಗಡೆ ಮೊಬೈಲ್ ಅಲೋ ಇತ್ತು ಇಲ್ಲ ಗೊತ್ತಿಲ್ಲ. ಸೊ ಬಿಟ್ಟರೆ ಒಳಗಡೆ ಖುಷಿನೇ, ಅಂದರೆ ಬಿಡಲ್ಲ ಒಳಗಡೆ ಮೇ ಬಿ. ಸಿ ವಿಗ್ರಹಗಳ ಕೆತ್ತನೆ ನೋಡಿದ್ರು, ಕಲ್ಲಿನ ಕೆತ್ತನೆಗೆ ಯಾವ ಥರ ಮಾಡಿದ್ದಾರೆ ಅಂತ ಬಿಟ್ಟು. ಅವಾಗಲೇ ನಾವು ಸ್ನಾನ ಮಾಡಿ ಬನ್ನಿ ಪ್ಲೇಸ್ ನದಿ ನೋಡಿ, ಕಾವೇರಿ ನದಿ ಯಾವ ಥರ ಐತೆ ಅಂತ ಹೇಳ್ಬಿಟ್ಟು ನೋಡಿದ್ರು. ಎಷ್ಟು ಪೀಸ್ಫುಲ್ಲಾಗಿ ಯಾರು ಚಿಕ್ಕ ಹುಡುಗರು ಮೀನುಗಳು ಹಿಡಿತಾವ್ರೆ ಗುರು. ಅವಾಗಲೇ ಎಲ್ಲ ಸ್ನಾನ ಮಾಡ್ಕೊಂಬೋದ್ವಿ. ಸೊ ಒಳಗಡೆ ದೇವಸ್ಥಾನದಿಂದ ಬಂದ್ರೂ ಒಳಗಡೆ ಈ ಥರ ಎಂಟ್ರಿ ಇದೆ, ಆ ಕಡೆಯಿಂದ ಬಂದ್ರೂ ಎಂಟ್ರಿ ಇದೆ. ಸೊ ದೇವಸ್ಥಾನಕ್ಕೆ ಬರೋ ಯಾವತ್ತಿದ್ರೂ ಮೇಯ್ನ್ ದ್ವಾರದಿಂದನೇ ಬರಬೇಕು, ಅದೇ ಮುಖ್ಯ. ಮೇಯ್ನ್ ದ್ವಾರದಿಂದ ಬಂದ್ರೇ ಮುಖ್ಯ ಅದಕ್ಕೆ. ಸಿ
ಮೊಬೈಲ್ ಒಳಗಡೆ ಅಲ್ಲೋ ಐತೆಲ್ಲ ಗೊತ್ತಿಲ್ಲ. ಸೊ ನೋಡೋಣ, ಮೊಬೈಲ್ ಅಲ್ಲೋ ಒಳಗಡೆ ಇದ್ದರೆ ಸೊ ಒಳಗಡೆ ತಗೊಂಡು ಹೋಗ್ತೀನಿ, ಇಲ್ಲ ಅಂದರೆ ಇಲ್ಲ. ಸೊ ಔಟ್ಸೈಡ್ ಮಾತ್ರ ತೋರಿಸ್ಬಲ್ಲ. ಯಾವುದೇ ಟೆಂಪಲ್ಗೆ ಹೋದ್ರೂ ಪರ್ಮಿಷನ್ ತೊಗೋಬೇಕು, ಬೇರೆ ಬೇರೆ ಇರ್ತಾವಲ್ವ. ಸೊ ಗೊತ್ತಿಲ್ಲ, ನೋಡೋಣ ಫಸ್ಟು. ಸೊ ಶಿವನ ದರ್ಶನ ಆಗಿ ಈಚೆ ಬರ್ತಾಯಿದ್ದೆ. ಇನ್ನೊಂದು ಟೆಂಪಲ್ ಇದೆ, ಸೊ ಅಮ್ಮೋರ್ ಟೆಂಪಲ್ಲು. ಸೊ ಅಮ್ಮೋರ್ ಟೆಂಪಲ್ಗೆ ಹೋಗೋಣ. ಒಳಗಡೆ ಮಾತ್ರ ಪೀಸ್ಫುಲ್ಲಾಗಿ, ಅಂದರೆ ಮೊಬೈಲ್ ಹೇಳಿದ್ನಲ್ಲ, ಮೊಬೈಲೆಲ್ಲ ಒಳಗಡೆ ಅಲೋ ಇರೋಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ಅಲೋ ಇಲ್ಲ ಅಂದರೆ ಒಳಗಡೆ ಕೂಡ ನಾವೇನು ಗಲಾಟೆ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಪರ್ಮಿಷನ್ಸು ದೇವಸ್ಥಾನದ ಒಂದು ಟ್ರಸ್ಟ್ ಇರುತ್ತಲ್ವ, ಅದ್ರದ್ದೊಂದು ಪರ್ಮಿಷನ್ಸು 101 ಪರ್ಮಿಷನ್ಸ್ ಇರ್ತವೆ. ಓ ಇವಾಗ ಅಮ್ಮೋರ್ ಟೆಂಪಲ್ ಹೇಳಿದ್ನಲ್ಲ, ವಿಗ್ರಹ ಮಾತ್ರ ಒಂದು ಬೇರೆ ಲೆವೆಲಲ್ಲಿ ಕೆತ್ತನೆ ಮಾಡಿದ್ದಾರೆ ಗುರು. ಯಾವ ಲೆವೆಲಲ್ಲಿ ಕೆತ್ತನೆ ಮಾಡಿದ್ದಾರೆ ಅಂದರೆ ಬೆಂಕಿ ಗುರು. ಗುರು ನಮ್ಮ ಕೈಯಲ್ಲೆಲ್ಲ ಇವೆಲ್ಲ ಕೆತ್ತನೆ ಮಾಡೋಕ್ಕೆ ಯೋಚನೆ ಕೂಡ ಬರೋಕ್ಕಾಗಲ್ಲ. ಆ ಥರದ್ದು ಇಲ್ಲಿ ಯಾವ ರೇಂಜಾಗಿ ಕೆತ್ತನೆ ಮಾಡಿದ್ದಾರೆ ಅಂದರೆ ಒಂದೊಂದು ಕಂಬನೂ ಒಂದೊಂದು ಡಿಸೈನಲ್ಲಿ, ಒಂದೊಂದು ವಿಗ್ರಹದಲ್ಲಿ ಒಂದು ಕುದುರೆ ಇದರಲ್ಲಿದ್ದರೆ ಇನ್ನೊಂದು ಬೇರೆ ಥರ, ಇನ್ನೊಂದು ಬೇರೆ ಥರ. ಇಲ್ಲಿ ಯಾವ ಥರ ಐತೆ ಅಂತ ಹೇಳ್ಬಿಟ್ಟು ಬೆಂಕಿ ಗುರು. ಹೇಳ್ತಾರೆ ತಮಿಳ್ನಾಡಲ್ಲಿ ದೇವಸ್ಥಾನ ಸೂಪರಾಗಿರ್ತಾವಂತ, ಅದು ನಿಜಾನೇ ಗುರು. ತಮಿಳ್ನಾಡಲ್ಲಿ ನೋಡಿ, ಮೇಲೆ ನೋಡಿದ್ರು ಯಾವ ಥರ ಇದು ಮಾಡಿದ್ದಾರೆ ಅಂತ. ಎಷ್ಟು ದೇವ್ರುಗಳಿದ್ದಾರೆ, ಕೆತ್ತನೆ ಮಾಡಿದವ್ರು ಕೊಡ್ಬೇಕು ಗುರು, ಯಾವ ರೇಂಜಾಗಿ ಕೆತ್ತನೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಬೆಂಕಿಯಾಗಿ ಕೆತ್ತನೆ ಮಾಡಿದ್ದಾರೆ. ಸೊ ಫೈನಲಿ ದರ್ಶನ ಆಯಿತು ಭವಾನಿಯಲ್ಲಿ. ಸೊ ದರ್ಶನ ಮುಗಿಸ್ಕೊಂಡು ಹೇಳಿದ್ನಲ್ಲ, ದೇವಸ್ಥಾನಕ್ಕೆ ಬಂದರೆ ಮಾತ್ರ ಪೀಸ್ಫುಲ್ಲಾಗಿರ್ತದೆ. ಎಲ್ಲ ಪ್ಲಾಸ್ಟಿಕ್ ಎಲ್ಲ ನೋಡಿ, ಪ್ಲಾಸ್ಟಿಕ್ ಎಲ್ಲ ಬಿಸಾಕಕ್ಕೆ ಹೋಗ್ಬೇಡಿ. ಯಾಕಂದರೆ ಬೇರೆಯವ್ರಿಗೆ, ನಮ್ಮನಿಂದ ಬೇರೆಯವ್ರಿಗೆ ತೊಂದರೆ ಆಗೋದು ಬೇಡ. ನಾವು ಬರೋದು ದೇವಸ್ಥಾನಕ್ಕೆ ನೆಮ್ಮದಿಯಾಗಿ ದೇವ್ರ ದರ್ಶನ ಮಾಡೋಣ, ದೇವ್ರ ಹತ್ರ ಬೇಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಬಂದು ನಾವು ಏನೋ ಒಂದು ಪೇಪರ್ ಬಿಸಾಕೋದಾಗಿರಲಿ, ಪ್ರತಿಯೊಂದು ಏನೂ ಮಾಡೋಕ್ಕೆ ಹೋಗಬೇಡಿ. ಇಷ್ಟು ದೇವಸ್ಥಾನ ಮಾತ್ರ ಮಸ್ತ್ ಐತೆ ಗುರು. ಬನ್ನಿ ವಿಸಿಟ್ ಮಾಡಿ, ಸೂಪರಾಗಿದೆ ಶಿವ ಟೆಂಪಲ್ಲು. ಈ ಕಡೆ ಜಾಸ್ತಿ ಜನ ಬರ್ತಾ ಇರ್ತಾರೆ, ಈವ್ನಿಂಗ್ ಟೈಮ್ ಅಂತೂ ಜಾಸ್ತಿ ಜನ ಬರ್ತಾರಂತೆ. ಯಾಕಂದರೆ ನಾನು ಬಂದಿರೋ ಸ್ವಲ್ಪ ಮಧ್ಯಾಹ್ನ ಇರೋದ್ರಿಂದ ಸ್ವಲ್ಪ ಕ್ರೌಡ್ ಸ್ವಲ್ಪ ಕಡಿಮೆ ಇತ್ತು. ಆದರೆ ಔಟ್ಸೈಡ್ ಅಲ್ಲಿ ನಾನು ಫಸ್ಟು ತೋರಿಸಿದ್ನಲ್ಲ, ಪಿಂಡ ಅದು ಏನಾದ್ರು ಮನೇಲಿ ಯಾರು ತೀರೋಗಿದ್ದಾರೆ ಅವ್ರಿಗೆಲ್ಲ ಇದು ಮಾಡ್ತಾಯಿರ್ತಾರೆ ಅಂತ ಬಿಟ್ಟು. ಸೊ ಅಲ್ಲಿ ಸ್ವಲ್ಪ ಜನ ಇದ್ದರು, ಇಲ್ಲಿ ಒಳಗಡೆ ಅಷ್ಟು ಜನ ಇರಲಿಲ್ಲ. ಯಾಕಂದರೆ ಅಲ್ಲಿ ಮುಗಿಸ್ಕೊಂಡು ಎಲ್ಲರೂ ಇಲ್ಲಿ ದೇವ್ರ ದರ್ಶನ ಮಾಡೋಕ್ಕೆ ಬರೋದು. ಸೊ ನೋಡಿ ಎಷ್ಟು ಕೂಲಾಗಿದೆ ಅಂತ ಹೇಳ್ಬಿಟ್ಟು, ಚೆನ್ನಾಗಿದೆ ಗುರು. ದೇವಸ್ಥಾನ ಮಾತ್ರ ಪೀಸ್ಫುಲ್ಲಾಗಿದೆ. ಸೊ ಭವಾನಿ ಟೆಂಪಲ್ಲು. ಸೊ ಮಿಸ್ ಮಾಡಬೇಡಿ. ಮಿಸ್ ಮಾಡಿದಿರ ಬನ್ನಿ, ದೇವರ ದರ್ಶನ ಪಡೀರಿ, ಶಿವನ ದರ್ಶನ ಪಡೀರಿ. ಶಿವನ ಆಶೀರ್ವಾದ ಎಲ್ಲರ ಮೇಲೇ ಇರಲಿ. ಜೈ ಶ್ರೀರಾಮ್. ಸೊ ಇಷ್ಟು ವಿಡಿಯೋ.